ಏನೂ ಆಗಲ್ಲ, ನಿಮ್ಗೆ ಯೋಚನೆ ಮಾಡಬೇಡಿ. ನಾನು ಮನೆಯಿಂದ ಬರ್ತಾ ಧೈರ್ಯವಾಗಿ ಬರ್ತೀನಿ ವೇದಾಂತ್. ಆದ್ರೆ ಇಲ್ಲಿ ಬಂದು ವಿಕ್ಕಿ ನೋಡ್ತಿದ್ದ ಹಾಗೆ ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗುತ್ತೆ. ಹೀಗಂತೂ ಅವ್ನು ಆಡಿದ್ ನೋಡಿ ನನಗಂತೂ. ವೇದಾಂತ್, ಕೃಷ್ಣನ ಕರ್ಕೊಂಡು ನಾನು ಹೋಗ್ತೀನಪ್ಪ. ಅವ್ರಿಗೆ ಯಾಕೋ ಇಲ್ಲಿರಕ್ಕೆ ಆಗ್ತಾ ಇಲ್ಲ. ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಸರಿ ಬಾಬಾ, ಹುಷಾರಾಗಿ ಕರ್ಕೊಂಡು ಹೋಗಿ. ವೇದಾಂತ್, ನಾನು ವಿಕ್ಕಿನ ಈ ಸ್ಥಿತಿಲಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಅನ್ಕೋಬೇಡ. ಆದ್ರೆ ನನಗೆ ಈ ತರ ನೋಡಕ್ ಆಗ್ತಾ ಇಲ್ಲ ವೇದಾಂತ್. ಅವನ ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದಂಗೆ ನನಗೆ ಫಸ್ಟ್ ಇನ್ಫಾರ್ಮ್ ಮಾಡು. ನಾನು ಯಾಕಮ್ಮ ಹಾಗೆಲ್ಲ ಅನ್ಕೋತೀನಿ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನೀವೇನು ಅಂತ ನನಗೆ ಗೊತ್ತಿಲ್ವಾ? ನಿಮ್ಮ ಮನೆಗೆ ಹೋಗಿಲ್ಲ, ಇಲ್ಲಿ ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ವಿಕ್ಕಿ ಹುಷಾರಾಗ್ತಾನೆ ಅಲ್ವಾ? ಖಂಡಿತವಾಗ್ಲೂ ಹುಷಾರಾಗ್ತಾನೆ. ಇಟ್ಸ್ ಮೈ ಪ್ರಾಮಿಸ್. ಅದಾಗಬಾರ್ದು. ಇವನು ಇವಾಗ ಉಳ್ಕೊಂಡ್ರು ಜಾಸ್ತಿ ದಿನ ಬದುಕಲ್ಲ. ಸರಿ ವೇದಾಂತ್, ವಿಕ್ಕಿನ ನೀನು ಹುಷಾರಾಗಿ ನೋಡ್ಕೊ. ನಾನು ಬರ್ತೀನಿ. ಯಾಕೆ ಧ್ರುವ, ನಿನಗೂ ಅನುಮಾನನ? ದಿನ ಕಳೆದಾಗೆ ನಂಬಿಕೆ ಬರಬೇಕು ಬಾವ. ಹಾಸ್ಪಿಟ್ಲ್ ವಾತಾವರಣ ಅಂದರೆ ಮೊದಲಿಂದ ಇಷ್ಟ ಇಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮಣ್ಣನೇ ಪೇಷಂಟಾಗಿ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾನೆ ಅಂದರೆ ಹೇಗಾಗಲ್ಲ ಹೇಳಿ? ನಾನು ಎಲ್ಲರಿಂದ ದೂರ ಇದ್ದೇನೆ, ಆದರೆ ಮನಸ್ಸಿನ ಮೂಲೆಯಲ್ಲಿ ನನಗೆಲ್ಲರೂ ಇದ್ದಾರೆ. ನನ್ನವರೆಲ್ಲರೂ ಚೆನ್ನಾಗಿದ್ದಾರೆ ಅನ್ನೋ ಖುಷಿ ಇತ್ತು. ಆದರೆ ಈಗ ಅದಕ್ಕೂ ಕೆಟ್ಕೊಂಡು ಬಿದ್ದಿದೆ ಬಾವಾ. ಇಲ್ಲ ಧ್ರುವ, ನಾವು ಹಾಗೆ ಅಂದ್ಕೊಳ್ಳೇಬಾರ್ದು. ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್ ಇಂದ ವಿಕ್ಕಿಗೆ ಫೀಲ್ ಆಗ್ಬಾರ್ದು. ಅವನಿಗೇನಾದ್ರೂ ನಮ್ಮ ಮಾತು ಕೇಳಿಸುತ್ತೆ ಅಂತ ಆದ್ರೆ ಅವನು ಇನ್ನಷ್ಟು ಕುಗ್ಗೋಗ್ತಾನೆ. ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದಲ್ವಾ? ಡಾಕ್ಟರ್ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಕೊಟ್ರೆ ನಮಗೂ ಧೈರ್ಯ ಬರುತ್ತೆ ಅಲ್ವಾ ಬಾವಾ? ಆದ್ರೆ ಅದು ಆಗ್ತಿಲ್ವಲ್ಲ ಬಾವಾ? ಡಾಕ್ಟರ್ ಯಾವತ್ತೂ ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಲ್ಲ ಅಲ್ವಾ? ಅವರೇ ಹೇಳಿದಾರಲ್ಲ ಹುಷಾರಾಗ್ತಾನೆ ಅಂತ. ನನ್ನ ಮನಸ್ಸು ಹೇಳ್ತಾ ಇದೆ, ಇನ್ನು 2 ದಿನದಲ್ಲಿ ನನ್ನ ಕಿಲಾಡಿ ಬಾಮಿದ ಹುಷಾರಾಗ್ತಾನೆ ಅಂತ. ನೀನೇನು ಯೋಚನೆ ಮಾಡಬೇಡ, ಬಿ ಸ್ಟ್ರಾಂಗ್. ನಾವು ಸೋತೋದ್ವಿ ಅಂತ ಯಾಕೆ ಅನ್ಕೋಬೇಕು ಹೇಳು? ಇದು ಕೆಟ್ಟ ಟೈಮು. ಈಗಲೇ ನಾವು ಫ್ಯಾಮಿಲಿ ಎಲ್ಲ ಒಟ್ಟಾಗಿದ್ದು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಧೈರ್ಯ ತಂದ್ಕೋಬೇಕು. ಸ್ವಲ್ಪ ದಿನ ಕಷ್ಟನೇ, ಆದ್ರೆ ಬೇರೆ ದಾರಿ ಇಲ್ಲ ಅಲ್ವಾ? ಅವ್ನು ಸರಿ ಹೋಗ್ತಾನೆ. ಯಾವ ಟೈಮು ಶಾಶ್ವತ ಅಲ್ಲ ಅಲ್ವಾ? ವಿಕ್ಯಾನ ಎಷ್ಟು ಆಕ್ಟಿವ್ ಗೊತ್ತಾ? ಒಂದ್ ಕಡೆ ಕೂರೋನಲ್ಲ ನಿನ್ನೋನಲ್ಲ,
ಯಾವಾಗಲೂ ಪಾದಸರ ಥರ ಏನಾದರೂ ಒಂದು ಮಾಡ್ಕೊಂಡಿರ್ತಿದ್ದ. ಆದ್ರೆ ನೀವು ಮಲಗಿರೋದು ನನ್ನ ಕೈ ನೋಡಕ್ ಆಗ್ತಾ ಇಲ್ಲ. ಏನೇನೋ ಮಿರಾಕಲ್ ಆಗತ್ತೆ ಅಂತ ಕೇಳಿದ್ದೀನಿ. ಅಣ್ಣನ ವಿಚಾರದಲ್ಲಿ ಆ ಮಿರಾಕಲ್ ಆಗಿ ಅವ್ನು ನಿದ್ಕೂರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಿಜ, ನನಗೂ ಹಾಗೆ ಅನಿಸ್ತಿದೆ. ಎಲ್ಲ ಎಷ್ಟು ಚೆನ್ನಾಗಿತ್ತು, ಹೀಗಾಗಬಾರ್ದಿತ್ತು. ಮತ್ತೆ ಎಲ್ಲರೂ ಖುಷಿಯಾಗಿರೋ ಟೈಮ್ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ವಿಕ್ಕಿ ಬಾವ ರಾಜಣ್ಣನ ಹೆಸರು ಕೇಳಿದ ತಕ್ಷಣ ರಿಯಾಕ್ಟ್ ಮಾಡಿದ್ರು. ಅಮ್ಮು ಅಮ್ಮು ಏನ್ ಯೋಚನೆ ಮಾಡ್ತಾ ಇದೀಯ? ಮಿರಾಕಲ್. ಮಿರಾಕಲ್ ಏನು? ನಾವೊಂದು ಮಿರಾಕಲ್ ಆಗಿ ಹೋಗಿ ಟ್ರೈ ಮಾಡ್ಬೋದು. ಬನ್ನಿ ನನ್ನ ಜೊತೆ. ಬಾಬಾ, ನಾನು ಮೊದಲೇ ಹೇಳ್ದಂಗೆ ನೀವು ಬೇಗ ರಿಕವರ್ ಆಗಿ ಆಚೆ ಬರಲಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಹೊರಗಡೆ ಏನೆಲ್ಲ ನಡೀತಿದೆ ಗೊತ್ತಾ ನಿಮ್ಗೆ? ಹೊಸ ವರ್ಷ ಶುರುವಾಗಿದೆ, ಎಲ್ಲ ಕಡೆ ಹೊಸ ಅಲೆ ಬಂದಿದೆ ಬಾಬಾ. ಅಲ್ಲ, ಇವಳು ಏನ್ ಮಾತಾಡ್ತಾ ಇದ್ದಾಳೆ? ಬಾಬಾ, ಬರೀ ಬೇರೆ ಕಡೆ ಅಲ್ಲ, ನಮ್ಮ ಫ್ಯಾಮಿಲಿಯಲ್ಲೂ ಹೊಸ ಅಲೆ ಶುರುವಾಗಿದೆ. ಅದ್ ನಿಮಗೆ ಗೊತ್ತಾದ್ರೆ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ನಿಮಗೆ ಗಂಡ್ಸಿರೋ ಟ್ಯೂಬ್ ಕ್ಯೂಬ್ ಎಲ್ಲ ಕಿತ್ತಿ ಇಲ್ಲೇ ಪಾರ್ಟಿ ಮಾಡ್ಬಿಡ್ತೀರಾ. ಹೌದು ಬಾಬಾ, ನೀವು ತುಂಬಾ ಆಸೆ ಪಟ್ಟಿದ ವಿಚಾರ ಕೊನೆಗೂ ಈಡೇರಿದೆ. ಏನ್ ಬಾಬಾ ನೀವು, ನಾನು ಇಷ್ಟ ಹೇಳಿದ್ರು ಸುಮ್ಮನೆ ಇದ್ದೀರಲ್ಲ, ಏನ್ ವಿಷಯ ಅಂತ ಕೇಳಲ್ವಾ ನೀವು? ಅಮ್ಮು, ಸಾರ್ಥಕ್ ಕೈ ಬಿಡು, ಮೂವ್ ಮಾಡ್ತಿದ್ದಾನ, ರೆಸ್ಪಾಂಡ್ ಮಾಡ್ತಿದ್ದಾನ ಅನ್ಸುತ್ತೆ. ವಿಕೆನಾ? ಅಮ್ಮು, ಸುಮ್ನಿರು, ಅವ್ರಿಗೆ ನೋವಾಗ್ತಿದೆ ಅನ್ಸುತ್ತೆ. ಸ್ಟ್ರೆಸ್ ಮಾಡ್ಕೋತಾರೆ, ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಅಯ್ಯೋ, ನೀನ್ ಸುಮ್ನಿರಕ್ಕ. ಬಾಬಾ, ಇನ್ಮೇಲೆ ನೀವು ಆ ವಿಷಯದ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ವೇದಾಂತ ರಾಜಣ್ಣನ ಕ್ಷಮಿಸ್ಬಿಟ್ರು. ಈಗ ಇಲ್ಲೇನಾಗಿದೆ ಗೊತ್ತಾ? ವೇದಂತೂ ರಾಜಣ್ಣನ ಕ್ಷಮಿಸ್ಬಿಟ್ರು. ಈಗ ಅವರಿಬ್ರು ಬಂದಾಗಿದ್ದಾರೆ. ಇಂಥ ಹ್ಯಾಪಿ ಮೂಮೆಂಟ್ಗೆ ನೀವು ಸಾಕ್ಷಿ ಆಗ್ಲೇಬೇಕಲ್ವಾ ಬಾಬಾ? ಇಂಥ ಖುಷಿ ವಿಚಾರನ ನಾವು ಮಾತ್ರ ಸೆಲೆಬ್ರೇಟ್ ಮಾಡಕ್ ಆಗುತ್ತಾ ಹೇಳಿ ಬಾಬಾ? ನೀವು ಇರ್ಬೇಕು ತಾನೆ. ನೀವ್ ಎದ್ ಬಂದು ಅವ್ರ ಜೊತೆ ಸೆಲ್ಫಿ ತಗೊಂಡ್ರೆ ಅದು ಸೆಲ್ಫಿ ಆಫ್ ದ ಇಯರ್ ಆಗುತ್ತೆ ಬಾಬಾ. ಯೋಚನೆ ಮಾಡಿ ಬಾಬಾ, ಪ್ಲೀಸ್ ಎದಳಿ ಬಾಬಾ.
ಬಾಮೈದ ಕಮಾನ್. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ ಬಾಬಾ. I can do it. ಎದ್ದೇಳು. ವಿಕ್ಕಿ, ಕಮಾನ್ ವಿಕ್ಕಿ. ಕಮಾನ್ ಬಾಮೈದ, ಕಮಾನ್. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಡಾಕ್ಟರ್ನ ಕರಿತೀನಿ. ವಿಕ್ಕಿನ ಮಲಗಿಸೋ ಪ್ರಯತ್ನ ಮಾಡಿ. ಚೂ, ಏನಾಗಲ್ಲ, ಸುಮ್ಮನಿರಕ್ಕ ನೀನು. ಅಣ್ಣ ಎದ್ದೇಳು. ಟ್ರೈ ಮಾಡಿ ಬಾಬಾ. ಬಾಮೈದ ಅಣ್ಣ ಕಮಾನ್ ಬಾಮೈದ. ನಿಮ್ಗೇನು ಆಗಿಲ್ಲ ಬಾಬಾ, ನೀವ್ ಹೆದರ್ಕೊಂಡಿದ್ದೀರಾ ಅಷ್ಟೇ. ನಿಮ್ ಕೈಲಾಗುತ್ತೆ. ಎದ್ದೇಳಿ ಬಾಬಾ, ನೀವ್ ನಮ್ಮೆಲ್ಲರ ತರ ಆರಾಮ್ಸೆ ಇರ್ಬೋದು ಬಾಬಾ. ಎದ್ದೇಳಿ ಬಾಬಾ, ನೀವ್ ತುಂಬಾ ಬ್ರೇವ್ ಅಂತ ನನಗೆ ಗೊತ್ತು. ಎದ್ದೇಳಿ ಬಾಬಾ. ಎದ್ದೇಳಿ ಬಾಬಾ. ಕಮಾನ್ ಅಣ್ಣ ಎದ್ದೇಳು ಪ್ಲೀಸ್. ಹಾಗೆ ಎದ್ದೇಳಿ ಬಾಬಾ. ಟ್ರೈ ಮಾಡಿ ಬಾಬಾ. ಕಮಾನ್ ಬಾಮೈದ. ಬಾಬಾ ಎದ್ದೇಳಿ. ಅಣ್ಣ ಬಾ. ಬರ್ರಿ. ಅಣ್ಣ ಮೆಲ್ಲಗೆ. ನಾನು ಹೇಳಿಲ್ಲ ಬಾಬಾ, ನಿಮ್ ಕೈಲಾಗತ್ತೆ ಅಂತ. ನೋಡಿದ್ರ, ನಿಮ್ಗೇನು ಆಗೇ ಇಲ್ಲ. ಅಗ್ರಜ, ಹೇಳಿ ಬಾಬಾ. ಅಗ್ರಜ. ಅಗ್ರಜ, ಅಗ್ರಜ, ವಿಕ್ರಾಂತ್. ವಿಕ್ರಾಂತ್, ವಿಕ್ರಾಂತ್, ವಿಕ್ರಾಂತ್. I'm so happy, ವಿಕ್ರಾಂತ್. ನೀನು ಹುಷಾರಾಗ್ಬಿಟ್ಟೆ ವಿಕ್ರಾಂತ್. ಪರ್ಫೆಕ್ಟ್ಲಿ ಓಕೆ. ನೀನು ಹುಷಾರಾಗೋದೆ ವಿಕ್ರಾಂತ್. ಗೆದ್ಬಿಟ್ಟೆ. ಅಗ್ರಜ, ನೀನ್ ನನಗೆ ಬರೀ ಅಣ್ಣ ಅಲ್ಲ ಕಣು, ಫ್ರೆಂಡ್. ನನ್ನ ಪಾಲಿನ ಗೈಡ್, ವೆಲ್ ವಿಷರ್, ಪೇರೆಂಟ್ ಕೂಡ ಹೌದು. ಇದು ಬರೀ ನನಗೆ ಮಾತ್ರ ಅಲ್ಲ, ಆದ್ಯ ಮತ್ತೆ ಧ್ರುವಾಗೂ ಇದೇ ಫೀಲಿಂಗ್ ಇರೋದು ನಿನ್ ಮೇಲೆ. ನೀವೇ ಲಕ್ಕಿ ಕಂಡ್ರು. ನಿಮ್ ಇನ್ನೋಸೆನ್ಸ್ ಇನ್ನೂ ಹಾಗೆ ಇದೆ. ನನ್ನ ಬಿಸ್ನೆಸ್ ಅದು ಇದು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆದೆ. ಬಟ್ ಇವತ್ತು ನೀವು ನನ್ನ ಕಣ್ಣಿಗೆ ಪುಟ್ ಪುಟ್ ಮಕ್ಕಳ ತರ ಕಾಣ್ತೀರಾ. ಸೊ ಸ್ವೀಟ್ ಆಫ್ ಅಗ್ರಜ. ಹೆಂಡತಿ, ಈ ಖುಷಿನ ಕಟ್ಟಿ ಜೀವಾರಿ ಇದು ಎಲ್ಲೋಗ್ತೀನಿ ಬಿಟ್ಟು. ಧ್ರುವ, ಯಾಕೋ ಅಲ್ಲಿ ನಿಂತಿದ್ಯಾ? ಬಾ.
ವಾಟ್ ಈಸ್ ದಿಸ್? ಎಲ್ರು ಏನ್ ಮಾಡ್ತಿದ್ದೀರಾ? ಯಾರು ಈ ಪೇಷಂಟ್ ಇದ್ ಕೂರ್ಸಿದ್ದು? ಡಾಕ್ಟರ್ ನಾವು ಕೂರಿಸ್ಲಿಲ್ಲ, ಅವರೇ ಎದ್ದು ಕೂತ್ಕೊಂಡ್ರು. ಡಾಕ್ಟರ್, ವಿಕ್ರಾಂತ್ ಹುಷಾರಾದ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅವನಿಗೆ ಮಾತು ಕೂಡ ಆಡ್ದ. ಐ ಥಿಂಕ್ ಅವ್ನಿಗೆಲ್ಲ ಗೊತ್ತಾಗ್ತದೆ ಅನಿಸ್ತದೆ. ಮಿಸ್ಟರ್ ವೇದಾಂತ್, ಅದನ್ನ ಹೇಳ್ಬೇಕಾಗಿರೋದು ನಾವು. ನೀವು ಡಾಕ್ಟರ್ಸ್ ಏನಲ್ಲ. ಐ ಅಗ್ರಿ ಡಾಕ್ಟರ್, ಬಟ್ ಲುಕಿಂಗ್ ಎಟ್ ಹಿಮ್, ಅವ್ರು ಇನ್ನೂ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ವಿ ನೀಡ್ ಟು ಅಬ್ಸರ್ವ್. ಸಾರಿ, ಇನ್ನೂ ಎಡಬಿಡ್ತೇನೆ. ಇವರು ಇಲ್ಲೇ ಇರ್ಬೇಕಾಗತ್ತೆ. ಡಾಕ್ಟರ್, ನಾನಿಲ್ಲ ಇದ್ರೆ ಮತ್ತೆ ಯಾವತ್ತೂ ಮನೆಗೆ ಹೋಗಕ್ಕಾಗಲ್ಲ. ನಾನು ಮನೆಗೆ ಹೋಗ್ಲೇಬೇಕು. ಇಲ್ಲ ನನ್ನ ಕೈಲಿ ಇರೋಕ್ಕಾಗಲ್ಲ. ನೋನು ಮಿಸ್ಟರ್ ವಿಕ್ರಾಂತ್, ಅದು ಹೇಗಾಗುತ್ತೆ? ಅವ್ನ ವಿಲ್ ಪವರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಡಾಕ್ಟರ್. ಅವನೇ ಬಾಯ್ಬಿಟ್ಟು ಹೇಳ್ತಿದ್ದಾನೆ ಅಂದ್ರೆ ಅವ್ನು ಖಂಡಿತವಾಗ್ಲು ಇನ್ನು ಕೆಲವೇ ದಿನಗಳಲ್ಲಿ ಹುಷಾರಾಗ್ತಾನೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ನೀವೇನೇ ಮೆಡಿಸಿನ್ಸ್ ಕೊಡೋ ಇದ್ರೂ ಕೊಟ್ಬಿಡಿ, ನಾವು ಅದನ್ನ ವಿಕ್ರಾಂತ್ಗೆ ಮನೆಯಲ್ಲೇ ಕೊಡ್ತೀವಿ. ಬಟ್ ಪ್ಲೀಸ್ ಅವನನ್ನು ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡಿ. ಹೌದು ಡಾಕ್ಟರ್, ಬಾಬಾ ಇಲ್ಲಿನ ವಾತಾವರಣ ನೋಡಿ ಹೆದರ್ಕೊಂಡಿದ್ದಾರೆ. ಅವ್ರು ರೆಸ್ಟ್ ಮಾಡೋ ತರ ನಾವು ಅವ್ರನ್ನ ನೋಡ್ಕೋತೀವಿ. ಬಟ್ ಇಟ್ ಇಸ್ ಸ್ಲೈಟ್ಲಿ ರಿಸ್ಕಿ. ಇವನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೂ ನನ್ನನ್ನು ಇಗ್ನೋರ್ ಮಾಡಿದೆ. ಡೆಫಿನೆಟ್ಲಿ ಗೆಟ್ ಹಿಮ್ ಬ್ಯಾಕ್ ಟು ದ ಹಾಸ್ಪಿಟಲ್. ಪ್ಲೀಸ್ ಕನ್ಸಿಡರ್ ದಿಸ್. ಶೂರ್, ನಾನು ಡಿಸ್ಚಾರ್ಜ್ ಸಮರಿ ರೆಡಿ ಮಾಡೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. ಬಾಬಾ ಹೊಡಿರಿ ಅಂಡು. ವೇದಾಂತ್, ನೀವು ವಿಕ್ಕಿನ ಹುಷಾರ ಕರ್ಕೊಂಡು ಬನ್ನಿ. ನಾನು ಆದ್ಯನ ಕರ್ಕೊಂಡು ಹೋಗಿ ಮನೇಲಿ ಎಲ್ರಿಗೂ ವಿಷಯ ತಿಳಿಸ್ತೇನೆ. ಓಕೆ, ಡನ್. ಸರಿ ಅಣ್ಣ, ಬೇಗ ಮನೆಗೆ ಬಾ. ಸತ್ಯ ಗೊತ್ತಾದ್ರೆ ಪ್ರಾಬ್ಲಮ್, ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ನಾವು ಸೇಫ್. ಆ ವಿಕ್ಕಿನ ಮುಗಿಸಿದ ಮೇಲಿಂದಾನೆ ನಮಗ್ ನೆಮ್ಮದಿ ಆನಂದ. ಆ ವಿಷಯ ನನ್ಗೆ ಬಿಡು ಸಿಸ್ಟರ್, ನಾನು ನೋಡ್ಕೋತೀನಿ. ನಿನಗೆ ತಾನೇ ಬಿಟ್ಟಿದ್ದೆ ನಾನು. ಯಾವ ಕೆಲ್ಸನಾದ್ರೂ ಪೂರ್ತಿಯಾಗಿ ಮಾಡ್ತೀಯ ನೀನು? ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮಾಡು. ಏನು ಎತ್ತ ಅಂತೆಲ್ಲ ಕೇಳ್ಬೇಡ ಸಿಸ್ಟರ್, ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ. ಬಟ್ ಇವತ್ತು ನಿನ್ಗೊಂದು ಹ್ಯಾಪಿ ನ್ಯೂಸ್ ಬರೋದಂತೂ ಗ್ಯಾರಂಟಿ. ಆದ್ಯ, ಈಗ ಗೊತ್ತಾಯ್ತಾ ನಾನು ಹೇಳಿದ್ದು ನಿಜ ಅಂತ? ಹಲೋ ಆದ್ಯ. ಹಲೋ ಅಮ್ಮ, ನೀ ಎಲ್ಲಿದ್ಯಾ? ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀಯಾ? ಏನ್ ವಿಷಯ ಆದ್ಯ? ಅಲ್ಲೇನಾಗ್ತಾ ಇದೆ? ಅಣ್ಣಂಗೆ ಡಿಸ್ಚಾರ್ಜ್ ಆಯ್ತಮ್ಮ, ಮನೆಗೆ ಕರ್ಕೊಂಡ್ ಬರ್ತಾ ಇದೀವಿ. ವಾಟ್? ವಿಕ್ಕಿಗೆ ಡಿಸ್ಚಾರ್ಜಾ? ಹೌದಮ್ಮ, ಇದೊಂಥರ ನಂಗೆ ಮಿರಾಕಲ್ ಅಂತ ಅನಿಸ್ತಾ ಇದೆ. ಡಿಸ್ಚಾರ್ಜ್ ಅಂತ ವಿಷಯ ಗೊತ್ತಾಗ್ತಿದಂಗೆ ಫಸ್ಟ್ ನಿನಗೆ ಕಾಲ್ ಮಾಡ್ತಾ ಇರೋದು. ಈ ವಿಷಯನ ಅಜ್ಜಿ ಮತ್ತೆ ಅಪ್ಪಂಗೆ ಹೇಳ್ಬಿಡು, ಆಮೇಲೆ ಮಾಡ್ತೀನಿ. ಓಕೆನಮ್ಮ, ಬಾಯ್.